ಮೈ ಯೂಟ್ಯೂಬ್ ಚಾನಲ್. ಇವತ್ತ ನಾನು ನಮ್ಮನ್ನ ನಿಮಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಳ್ಳಾಗಡ್ಡಿ ಚಟ್ನಿ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀವಿ. ಫಸ್ಟ್ ನಾವ ಕುಟ್ಟುಕಲ್ಲನ್ನ ತೋಬೇಕು. ಆಮೇಲೆ ಉಳ್ಳಾಗಡ್ಡಿ, ಹುಂಚಿನ ಹಣ್ಣ, ಖಾರ, ಉಪ್ಪ ಮತ್ತ ಬೆಲ್ಲ, ಕೊತ್ತಂಬರಿ ಇಟ್ಕೊಳ್ಳೋದು. ಆಮೇಲೆ ಈಗ ಬೌಲ್ ಒಳಗ್ ತೆಗೆದಿಟ್ಕೊಂಡಿದ್ದ ಉಳ್ಳಾಗಡ್ಡಿನ ಇದ್ರೊಳಗೆ ಹಾಕೊಳ್ಳೋನು. ತೋರ್ಸಾಕ ಈಗ ನೆಕ್ಸ್ಟ್ ನಮಗ ಖಾರ ಹಾಕೋಬೇಕು. ಈಗ ನಾವ್ ಇದನ್ನ ಕುಟ್ಕೊಳ್ಳೋರು. ನೀವು ಜಾಸ್ತಿ ಇದನ್ನ ಮಿಕ್ಸರ್ಗೆ ಹಾಕಕ್ ಹೋಗ್ಬೇಡ್ರಿ. ಕಲ್ಲೊಳಗ್ ಕುಟ್ಟಿದ ರುಚಿನ ಬೇರೆ. ನೀವು ಮಿಕ್ಸರ್ಗೆ ಹಾಕಿದ್ರಂದ್ರ ಒಂದ್ ಟೈಪ್ ಆಗ್ತದ, ನೋಡಕ್ ಚಲೋ ಅನ್ಸಂಗಿಲ್ಲ. ಆದ್ರೆ ಇದ ಮಸ್ತ್ ಆಗ್ತೈತಿ. ಈಗ ಇದನ್ನ ನಾವು ಮಿಕ್ಸರ್ಗೆ ಹಾಕೊಂಡೇವ್ ಅಂದ್ರ ಜಾಸ್ತಿ ನೀರ್ ಬಿಡ್ತೈತಿ. ಅದಕ್ಕ ನಾವು ಕುಟ್ಕೊಳ್ಳೋದ ರುಚಿ ಬರ್ತೈತಿ. ಇದು ನೀವು ಮನ್ಯಾಗ ಮಾಡ್ಕೊಂತೀರಿ, ಎಷ್ಟು ಟೇಸ್ಟ್ ಅದ ಐತ್ರಿ. ಈಗ ನೀವು ತಿನ್ನಂತೀರಿ, ಎಷ್ಟು ಟೇಸ್ಟ್ ಹತ್ತೈತ್ರಿ ಅದು. ಕುಡ್ತಿ ನೀವೀಗ ಇದನ್ನ ಕುಟ್ಟುವಾಗ ಫುಲ್ ಸಣ್ಣ ಮಾಡಕ್ ಹೋಗ್ಬೇಡ್ರಿ. ಮೇಲ್ ಅಟ್ಟ ಹಿಂಗ ಹೌದು ಇಲ್ಲೋ ಅನ್ನೋರ್ ಗತ್ಲೆ ಜಜ್ಕೋರಿ. ಇದ ಮಾಡುದ ಬಾಳ ಈಸಿ ಐತ್ರಿ. ಬರೀ ಇದಕ್ಕ ಇಷ್ಟ ಐಟಮ್ಸ್ ಬೇಕು, ಜಾಸ್ತಿ ಏನಿಲ್ಲ. ಇನ್ ಚಪಾತಿ ರೊಟ್ಟಿ ಜೋಡಿ ತಿನ್ರಿ, ಭಾಳ ಟೇಸ್ಟ್ ಹತ್ತೈತ್ರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಇದ ರೀ. ನೋಡ್ರಿ ಈಗ ಇದನ್ನ ಕುಟ್ಟನ ಎಷ್ಟ್ ಚಂದ ಕೆಂಪ್ ಕಾಣತೈತಿ. ಇನ್ನೊಂದ್ ಸ್ವಲ್ಪ ಕುಟ್ಟಿದ್ರ ಆತ. ಮತ್ತು ಮುಂದಿನ ಐಟಮ್ಸ್ ಇವೆಲ್ಲ ಹಾಕೋಬಹುದು. ನೋಡ್ರಿ, ಬೆಲ್ಲ ಹಾಕೊಳ್ಳೋದೈತಿ, ಕೊತ್ತಂಬರಿ ಹಾಕೊಳ್ಳೋದೈತಿ, ಸಾಲ್ಟ್ ಹಾಕೊಳ್ಳೋದೈತಿ, ಮತ್ತು ಹುಂಚಿ ಹಣ್ಣದ ರಸ ಹಾಕೊಳ್ಳೋದೈತಿ. ಈಗ ನೆಕ್ಸ್ಟ್ ನಮಗ ಬೆಲ್ಲ ಹಾಕೊಳ್ಳೋದೈತ್ರಿ. ಬೆಲ್ಲ ಹಾಕೊಳ್ಳೋದು. ಬೆಲ್ಲ ಮಾತ್ರ ಫುಲ್ ಸ್ವಲ್ಪ ಸಣ್ಣ ಆಗ್ಬೇಕ್ರಿ. ಅದ ಅಂದ್ರೆ ಟೇಸ್ಟ್ ಸ್ವಲ್ಪ ಸ್ವೀಟ್ ಆಗ್ತೈತಿ. ಇಲ್ಲಿ ಜಾಸ್ತಿ ಖಾರನೂ ಆಗಂಗಿಲ್ಲ, ಮೀಡಿಯಂ ಬರ್ತೈತಿ. ಅದ್ರನ್ನ ಬಾಯಾಗ ನೀರ್ ಬರತ್ತವು, ಅಟ್ ಚಂದ ಕಾಣತೈತಿ. ಸಾಕ್ ನಿನಗ ಏನ್ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಈಗ ನಾವಿದ್ರೊಳಗ ಹುಂಚಿನ ಹಣ್ಣು ರಸ ಮತ್ತು ಉಪ್ಪು ಹಾಕೋಬೇಕು. ನಿಮ್ಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಈಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರ ಒಂದೊಂದು ಕಡೆ ಹುಂಚಿನ ಹಣ್ಣು ಇರ್ತೈತಿ, ಇನ್ನೊಂದು ಕಡೆ ಉಪ್ಪು ಇರ್ತೈತಿ. ಇದನ್ನ ಮೇನ್ಲಿ ಎದ್ರ ಜೊತೆ ಜಾಸ್ತಿ ಹಚ್ಕೊಂಡ್ ತಿಂತಾರಂದ್ರ ನಮ್ಮ ಊರಾಗ ಜಾಸ್ತಿ ಎಲಿ ಕಡುಬು ಮಾಡ್ತಾರ್ರಿ. ಉತ್ತರ ಕರ್ನಾಟಕದ ಸೈಡ ಎಲಿ ಕಡುಬು ಜೊತೆ ಇದು ಭಾರಿ ಹತ್ತೈತ್ರಿ. ಒಂದ್ ದಿವಸ ನಿಮ್ಗ ಎಲಿ ಕಡುಬು ಹೆಂಗ್ ಮಾಡೋದಂತೂ ತೋರಿಸ್ತೇನತ್ತ, ಬೇಕಾದ್ರೆ ಕಮೆಂಟ್ ಮಾಡ್ರಿ. ಈಗ ನೋಡ್ರಿ ನಮ್ಮ ಅಣ್ಣ ಎಷ್ಟು ಚಂದ ಮಿಕ್ಸ್ ಮಾಡತ್ತನ್ರಿ. ಈಗ ನಾವು ಲಾಸ್ಟಿಗೆ ಕೊತ್ತಂಬರಿ ಹಾಕೋಬೇಕ್ರಿ. ಎಲ್ಲ ಮಿಕ್ಸ್ ಆದ ಬಳಕ ಒಂದು ಪ್ಲೇಟ್ ಇಲ್ಲ ಬೌಲ್ ಒಳಗರೆ ತೆಗೆದಿಟ್ಕೊಂಡ ಅದ್ರ ಮೇಲೆ ಕೊತ್ತಂಬರಿ ಹಾಕಿ ಚಪಾತಿ ರೊಟ್ಟಿ ಎದ್ರ ಜೊತೆ ಹಚ್ಕೊಂಡ್ ತಿನ್ರಿ. ಮಸ್ತ್ ಬಾಯಾಗ ನೀರು ಬಿಡ್ತಾವ. ಈಗ ನೋಡ್ರಿ, ನಾ ಇದ್ರೊಳಗೆ ಕೊತ್ತಂಬರಿ ಹಾಕತ್ತ.
ಸ್ವಲ್ಪ ಕುಟ್ಟಬೇಕಾಗ್ತೈತಿ ಇದನ್ನು ಕೊತ್ತಂಬರಿ ಹಾಕೊಂಡು ಮಾಡಕ. ನಾ ಇನ್ನೊಂದು ಸ್ವಲ್ಪ ಯಾಕೆ ಉಳಿಸ್ಕೊಂಡೇನಂದ್ರೆ ಇದೊಂದು ಎದ್ರೊಳಗಾರೆ ತಕ್ಕೊಂಡ ಇದನ್ನ ಹಾಕ್ತೀನಿ, ಯಾಕಂದ್ರೆ ಅದ್ರೊಳಗೆ ಕೊತ್ತಂಬರಿ ಫ್ಲೇವರ್ ಬರಕ ಅದನ್ನ ಕುಟ್ತೀವಿ, ಆಮೇಲೆ ಮ್ಯಾಲ್ ಚಂದ ಕನಕ ಇದು ಉಳಿದಿದ್ದು ಕೊತ್ತಂಬರಿ ಹಾಕ್ತೀವಿ. ಕೊತ್ತಿಮೀರಿ ಸೊಪ್ಪು ಹಾಕ್ತೀವಿ, ಕೊತ್ತಿಮೀರಿ ಸೊಪ್ಪು. ಶಮಿತನ ಇವತ್ತೇ ಕಿಟ್ಟು ಡಲ್ ಆಗಿ ನೀ ಮಾತಾಡುವಲ್ಲಾಗಿಲ್ಲ. ಹೆಂಗಂದ್ರ ನಾ ಹೇಳಿದ್ರಿಲ್ಲ ನಿಮಗೆ ಫಸ್ಟ್ ಒಳಗ ಹಾಡು ಹೋಗ್ತಾರ ಭಾಳ. ಈಗ ಇಂಥದ್ದೇನ್ರೆ ಮಾಡತ್ತಿದ್ರ ಬಾಯಿ ಮುಚ್ಕೊಂಡು ಅದ್ರ ಕಡೆ ಲಕ್ಷ ಕೊಟ್ಕೊಂಡು ಆಗ್ಬೋದು. ಈಗ ನಾನು ನಮ್ಮ ಅಕ್ಕನ ಕಡೆ ಅದೆಲ್ಲ ಆಗೋದಿಲ್ರಿ, ಅಕ್ಕಿನೂ ಹಂಗ ನಾನು ಹಂಗ. ಅಲ್ಲಗ ನೋಡ್ರಿ ಅಕ್ಕವ್ವ ಯಾಕೋ ಇವತ್ತು ನಮ್ಮ ಬ್ಲಾಗ್ ಒಳಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಸಿನ್? ಅಕ್ಕಿ ಏನಂತ್ರಿ, ದೊಡ್ಡೋರಿಗೆ ಮಾಡಕ್ ಬರ್ತೈತಿ ಅದಕ್ಕೆ ನಾ ಮಾಡುದಿಲ್ಲ, ನೀವು ಸಣ್ಣವ್ರ ಇದೀರಿ ಒಂದ್ಸತ ಟ್ರೈ ಮಾಡ್ರಿ ಅಂತ ನಮಗೆ ಹಚ್ಚಳ್ರಿ. ಈಗ ಶಾಕ್ ಹೇಳ್ರಿ ನಾವು ಮಾಡೋದು ನೋಡಿ. ಅಕ್ಕಿಗೂ ಬಾಯಾಗ ನೀರು ಬಿಡಾಕ್ತವ್ರಿ, ಬಿಡ್ಸಂತ ಅಂತ. ಈಗ ನೋಡ್ರಿ ನಾವು ಇಷ್ಟೆಲ್ಲ ಫುಲ್ ಕುಟ್ಕೊಂಡಿವಿ. ಈಗ ನಾವ್ ಇದನ್ನ ಬೌಲ್ ಒಳಗೆ ತಕ್ಕೊತೀವಿ. ಇದನ್ನ ನೀವು ಚಪಾತಿ ಜೊತೆ ಹಚ್ಕೊಂಡ್ ತಿಂದ್ರಂದ್ರ ನೀವು ಡೈಲಿ ಎಷ್ಟು ಚಪಾತಿ, ಈಗ ನೀವು 2 ತಿಂತಿದ್ರಂದ್ರ 3 ತಿಂತೀರಿ, ಎಷ್ಟು ಚಂದ ಆಗ್ತೈತಿ. ನಮ್ಮ ಅಕ್ಕ ನೋಡ್ರಿ ಆಗ ನಾ ಹೆಂಗ್ ಟೇಸ್ಟ್ ನೋಡಕ್. ಈಗ ನೋಡ್ರಿ ನಾವ್ ಇದನ್ನ ಒಂದು ಬೌಲ್ ಒಳಗ ತೆಗೆದಿಟ್ಕೋತೀವಿ. ನಮ್ ಚಟ್ನಿ ರೆಡಿ ಆಗೈತಿ. ಈಗ ಈ ಚಟ್ನಿ ಟೇಸ್ಟ್ ಮಾಡೋ ಟೈಮ್. ಈಗ ನಾವ್ ಇದನ್ನ ಮೊಸರು ಜೊತೆ ಟೇಸ್ಟ್ ಮಾಡೋಣ. ಮೊಸರು ಜೊತೆನೂ ಇದು ಮಸ್ತ್ ಹತ್ತೈತಿ. ಮೊಸರು ಜೊತೆ ಅಂತೂ ತೀರಾ ಟೇಸ್ಟ್ ಹತ್ತೈತಿ. ನೀವು ಇದನ್ನ ಮನ್ಯಾಗ ಮಾಡ್ಕೊಂಡ್ ತಿನ್ರಿ. ನಿಮಗ್ ಬಾಜಿ ತಿಂದು ಬೇಜಾರಾಗಿತ್ತಂದ್ರೆ ಇದನ್ನ ಮಾಡ್ಕೊಂಡ್ ತಿನ್ರಿ, ಮಸ್ತ್ ಅಂದ್ರ ಮಸ್ತ್ ಹತ್ತೈತಿ. ಇದ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್. ಇದೇ ತರ ನಿಮಗ ವಿಡಿಯೋಸ್ ಬೇಕಾಗಿತ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.